ಸಾವಿತ್ರಮ್ಮ, ನಿನ್ಗೆ ಅವ್ರ ರೂಮ್ ಗೊತ್ತಲ್ವಾ? ನೀನ್ ಹೋಗು, ನಾನು ಇಲ್ಲೇ ಇರ್ತೀನಿ. ಏನು? ಯಾಕೆ? ಇದಕ್ ಮುಂಚಿತವಾಗಿ ಆಗದೆ ನಾವು ಹೋಗಿ ನೋಡೋವಾಗ ಅವ್ರು ಎಲ್ಲೂ ಹೋಗದೆ ಇರೋ ತರ ನೋಡ್ಕೋತೀನಿ. ಸರಿ, ನನ್ ಮಗಳನ್ನೇ ಅಲ್ವಾ ನೀನ್ ನೋಡಿದ್ದು? ನೀನು ಕೂಡ ನೋಡ್ತೀಯ, ಹೋಗಮ್ಮ ಪ್ಲೀಸ್, ನನ್ನ ಮಾತು ಕೇಳು. ಪಾಪ ಹುಚ್ಚತಾಯಿ ಮಗಳನ್ನ ಕುರುಡಾಗಿ ನಂಬ್ತಾಳೆ. ಈಗ ಆ ರೂಮಲ್ಲಿ ರಾಹುಲ್ ಜೊತೆ ನೋಡಿದ್ಮೇಲೆ ಏನ್ ಮಾಡ್ತಾಳೋ, ಏನಾಗೋಗ್ತಾಳೋ. ನನ್ನ ಮಗಳ ಸ್ಥಾನದಲ್ಲಿ ಬಂದವಳಿಗೆ ಈ ಶಾಸ್ತಿ ನಡಿಬೇಕಾದ್ದೆ. ಈಗ ರಾಹುಲ್ಗೆ ಭಾಷಿಣಿ ಬಗ್ಗೆ ನಿಜ ಗೊತ್ತಾಗೋದು ಅಲ್ಲದೆ ಆ ವಾಗ್ದೇವಿ ಆಡ್ತಿರೋ ನಾಟಕನೂ ಗೊತ್ತಾಗಿ ಶಾಶ್ವತವಾಗಿ ದೂರ ಇಡ್ತಾನೆ. ಅವನು ಹುಚ್ಚತ್ಕೊಂಡು ರೋಡ್ಗೆ ಬೀಳ್ತಾನೆ. ಅದು ನೋಡಿದ್ಮೇಲೆ ವಾಗ್ದೇವಿ ಪೊಗರು, ಅಹಂಕಾರ, ಕೊಬ್ಬು ಎಲ್ಲ ಕಣ್ಣೀರಾಗಿ ಬದಲಾಗಿ ಕರ್ಗ ಹೋಗುತ್ತೆ. ಕೂತ್ಕೊಂಡು ಅಳೋದು ಅವಳ ದಿನಚರಿ ಆಗುತ್ತೆ. ಪ್ರಾಣ ಕಳ್ಕೊಂಡಿರೋ ನನ್ನ ಮಗಳ ಬಗ್ಗೆ ನಾನ್ ಪಡೋ ನೋವಿಗಿಂತಲೂ ಪಕ್ಕದಲ್ಲೇ ಇರೋ ಮಗ ದ್ವೇಷಿಸಿದಾಗ ಅದರಿಂದ ಆಗೋ ನೋವು 10ರಷ್ಟಿರುತ್ತೆ. ಅದನ್ನ ವಾಗ್ದೇವಿ ಅನುಭವಿಸ್ತಾಳೆ. ಅಮ್ಮ, ನೀನು ಇಲ್ಲಿ? ನನ್ನ ವಿಷಯ ಬಿಡೆ, ನೀನೇನೆ ಇಲ್ಲಿ? ಅದು ಅಮ್ಮ, ಅದು ನನಗೇನ್ ಹೇಳ್ದೆ ನೀನು? ಏನ್ ಹೇಳ್ದೆ? ಅಮ್ಮ, ಏನ್ ಹೇಳ್ದೆ? ಹೇಳೆ. ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ಯಾ? ಅದು ಒಬ್ಬ ಹುಡುಗನ ಜೊತೆ. ಚಿಚಿ, ಈ ಸೀರೆ, ಈ ವೇಷ, ಏನ್ ಬದುಕೆ ನಿಂದು? ನೋಡಕ್ಕೆ ಅಸಹ್ಯವಾಗಿದೆ. ಅದು ಹಾಗಲ್ಲಮ್ಮ, ನಾನು ಹೇಳೋದು ಸ್ವಲ್ಪ. ನಾನ್ ಕೇಳಲ್ಲ. ಕಣ್ಣು ಮುಂದೆ ನಿಜ ಕಾಣಿಸ್ಬೇಕಾದ್ರೆ ಇನ್ನೇನೆ ನೀನ್ ಹೇಳೋದು, ನಾನ್ ಕೇಳೋದು? ನೀನು ಸುಳ್ಳು ಹೇಳಿದ್ರು ನಿಮ್ಮಪ್ಪ ನಾನು ನಂಬದ್ವೆ, ಅಂಥದ್ರಲ್ಲಿ ನಮಗೆ ಇಂಥ ಮೋಸ ಮಾಡ್ತೀಯಾ? ಅವನ್ ಯಾರೋ ಬಂದು ನಿನ್ನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಕ್ಕೆ ಅದು ಸುಳ್ಳಾಗತ್ತೆ ಅನ್ನೋ ನಂಬಿಕೆಯಿಂದ ಇಲ್ಲಿವರೆಗೂ ಬಂದೆ ಕಣೆ. ನಿಮ್ಮಪ್ಪನ ಬದುಕಿಸ್ಕೊಳ್ಳೋಕೋಸ್ಕರ ಮದುವೆ ಆಗದೆ ಇರೋ ಹೆಣ್ಣು ಇಂಥ ನಾಚಿಕೆ ಇಲ್ದಿರೋ ಕೆಲಸ ಮಾಡ್ತೀಯಾ? ಅವ್ರಿಗೆ ನಿಜ ಗೊತ್ತಾದ್ರೆ ಬದುಕ್ತಾರೆ ಅನ್ಕೊಂಡಿದ್ಯೇನೆ? ಅಮ್ಮ, ಪ್ರಾಣ ಕಾಪಾಡ್ದೆ ಅಂತ ಖುಷಿ ಪಟ್ಟಿದ್ವೆ, ಆದ್ರೆ ಮರ್ಯಾದೆ ತೆಗೆಯೋ ಕೆಲಸದಲ್ಲಿ ಇದೆಯಾ ಅಂತ ಕನ್ಸಲ್ಲೂ ಕೂಡ ಊಹೆ ಮಾಡ್ಕೊಂಡಿರ್ಲಿಲ್ವೇ? ಎಲ್ಲೇ ಅವನು? ಎಲ್ಲೇ ಅವನು? ಅಮ್ಮ, ಅಮ್ಮ, ಯಾಕೆ ಹೀಗ್ ನಮ್ಮ ಮಾನ ತೆಗಿತಿದ್ಯಾ? ಹೀಗ್ ಮಾಡೋ ಬದಲು ನಮ್ಮನ್ನ ಸಾಯಿಸ್ಬೋದಲ್ವೇನೆ? ನಿನ್ನಿಂದ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗಲ್ವೇ? ಸಾಕ್ ನಿಲ್ಸಿ. ನಿಮ್ಮ ಮಗಳು ಯಾವ ತಪ್ಪನ್ನೂ ಮಾಡಿಲ್ಲ. ನಿಮ್ಮ ಮಾತನ್ನ ಹದ್ಬಸ್ತಲ್ಲಿಟ್ಕೊಳ್ಳಿ. ಅಮ್ಮ, ಇವರೇ ಈಶ್ವರಿ ದೇವಿಯವರು. ಅಮ್ಮ, ನೀವಾ? ಯಾಕೆ, ಇನ್ನು ಅನುಮಾನನಾ? ಅಂದ್ರೆ ಅಮ್ಮ, ನನ್ನ ಮಗಳು ನಿಮ್ ಜೊತೆ. ಅಮ್ಮ, ಏನೇನೋ ನಂಬೇಡಮ್ಮ. ನಾನು ಈಶ್ವರಿ ದೇವಿಯವ್ರ ಜೊತೆನೆ ಇಲ್ಲಿಗೆ ಬಂದಿರೋದು. ನೀನ್ ಅದನ್ನ ನೋಡ್ದೇನೆ ಯಾಕಮ್ಮ ಏನೇನೋ ಮಾತಾಡ್ತಿದ್ಯಾ? ಆದ್ರೆ ಅವನು ವಾಗ್ದೇವಿಯವ್ರ ಮಗ.
ರಾಹುಲ್ಗೆ ಹೆಂಡತಿಯಾಗಿ ನಟಿಸ್ತಿದ್ಯಾ? ನೀವಿಬ್ರು ಒಂದ್ ವಾರದವರೆಗೂ ಟ್ರಿಪ್ಪಿಗೆ ಬಂದಿದ್ದೀರಾ ಅಂತ ಹೇಳಿದ್ನಲ್ಲಮ್ಮ. ಅವೆಲ್ಲ ಸುಳ್ಳಮ್ಮ. ಆ ವಾಗ್ದೇವಿ ಅವ್ರು ಬಂದಾಗ್ಲೇನೆ ನಮ್ಗಿಷ್ಟ ಇಲ್ಲ ಅಂತ ನಾವ್ ಹೇಳಿದ್ವಿ ಅಲ್ವಾ. ರಾಹುಲ್ ಅವ್ರ ಮನೆಗ್ ಬಂದಾಗ್ಲೂ ಕೂಡ ಭಾಷಿಣಿ ಗೊತ್ತಿಲ್ಲ ಅಂತ ನೀವೇ ಹೇಳಿದ್ರಿ. ಆ ಕತೆ ಅವತ್ತಿಗೆ ಮುಗ್ದೋಯ್ತು. ನಾನ್ ಮಾತ್ರ ನೋಡು ಇಲ್ಲಿಗೆ ಈಶ್ವರಿ ದೇವಿಯವ್ರ ಜೊತೆನೆ ಬಂದಿದ್ದೀನಿ. ಅದಲ್ಲಮ್ಮ, ಮತ್ತೆ ಮೈಸೂರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಅಂದ್ಕೊಂಡಿದ್ವಿ, ಆದ್ರೆ ನನಗಿಲ್ಲಿ ಎಸ್ಟೇಟ್ ಕೆಲಸ ಇದ್ದಿದ್ರಿಂದ ಬರಬೇಕಾಯ್ತು. ಅವತ್ತು ನಾನು ಹೇಳಿದ ಮಾತು ಮೇಲೆ ನಂಬಿಕೆ ಬರಲಿಲ್ಲ, ಆದ್ರೆ ಇವತ್ತು ಯಾರೋ ಹೇಳಿದ ಮಾತು ಮೇಲೆ ನಿಮಗೆ ನಂಬಿಕೆ ಬಂದ್ಬಿಡ್ತಾ? ಇವಳ ಕ್ಯಾರೆಕ್ಟರು, ಬಿಹೇವಿಯರು ನಿಮಗೆ ಗೊತ್ತಿದ್ರು ಕೂಡ ನಂಬಿಕೆ ಇಲ್ದೇನೆ ಇಷ್ಟು ದೂರ ಬಂದಿದ್ದೀರಾ ಅಂತ ಹೇಳಿದ್ರೆ ಏನಿದ್ರ ಅರ್ಥ? ಭಾಷಿಣಿ ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ಅಂತ ನಿಮಗ್ ಗೊತ್ತಾ? ಅಂಥ ಮಗಳು ಇರಬೇಕು ಅಂತ ನಾನೊಬ್ಳೇ ಅಲ್ಲ, ಸಂತೋಷವಾಗಿರ್ಬೇಕು ಅನ್ನೋ ಪ್ರತಿಯೊಬ್ಬ ತಂದೆ ತಾಯಿನೂ ಕೂಡ ಆ ದೇವ್ರ ಹತ್ರ ಕೇಳ್ಕೊಳ್ತಾರೆ. ಅಂಥದ್ರಲ್ಲಿ ನಿಮ್ಮ ಭಾಷಿಣಿನ ಬೈಯೋದಕ್ಕೆ, ಹೊಡೆಯೋದಕ್ಕೆ ನಿಮಗೆ ಹೇಗಮ್ಮ ಮನಸ್ಸು ಬರ್ತಾ ಇದೆ? ಅದು ಅದು ಅಮ್ಮ ಅಮ್ಮ ಭಾಷಿಣಿ, ನನ್ನ ಕ್ಷಮಿಸ್ಬಿಡೆ. ನನ್ನ ಹತ್ರ ಕ್ಷಮಾಪಣೆ ಯಾಕೆ ಕೇಳ್ತಿದ್ಯಮ್ಮ? ನನ್ ಪ್ರಾಣ ಇರೋವರ್ಗೂನು ನೀವೇ ನನ್ ಸರ್ವಸ್ವ ಅಂತ ನಂಬಿದ್ದೀನಿ. ಅಂಥದ್ರಲ್ಲಿ ನನ್ನೇ ಸತ್ತೋಗು ಅಂತ ಯಾಕೆ ಹೇಳ್ದ್ಯಮ್ಮ? ಸುಮ್ಮನೆ ಇರೇ, ಇನ್ಯಾವತ್ತೂ ಅನ್ನಲ್ಲ, ಸರಿನಾ? ಅಮ್ಮ ಈಶ್ವರಿ ದೇವಿಯವರೇ, ನೀವು ಕೂಡ ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಆಶ್ರಯದಲ್ಲಿ ನನ್ನ ಮಗಳಿದ್ದಾಳೆ ಅಂದ್ರೆ ಎಲ್ಲಿಗೆ ಹೋದ್ರೂ ಸಹ ನನಗೆ ಭಯನೂ ಇರೋದಿಲ್ಲ, ಕಿಂಚಿತ್ತು ಚಿಂತೆ ಕೂಡ ಇರೋದಿಲ್ಲಮ್ಮ. ಆದ್ರೆ ಮದ್ವೆ ಆಗ್ಬೇಕಾಗಿರೋ ಹೆಣ್ಣು ಬೇರೆ ಹುಡುಗನ ಜೊತೆ ಹೋಗಿದ್ದಾಳೆ ಅಂತ ನನ್ನನ್ನ ನಂಬಿಸಿದ್ದಕ್ಕೆ ಇಂಥ ತಪ್ಪಾಗೋಯ್ತಮ್ಮ. ಈ ಘಟನೆಯಿಂದ ಆದ ನಿಂದನೆಗಳು, ಮೋಸ, ವಂಚನೆ ಎಲ್ಲ ಗೊತ್ತಾಯ್ತಲ್ಲ. ಇನ್ನು ಮುಂದಾದ್ರೂ ನಿಮ್ಮ ಭಾಷಿಣಿ ನಡವಳಿಕೆ ಮೇಲೆ ನಂಬಿಕೆ ಇಡೋದನ್ನ ಕಲ್ತ್ಕೊಳ್ಳಿ. ಇಲ್ಲಮ್ಮ, ಇಲ್ಲ. ನನ್ನ ಉಸಿರಿರೋ ತನಕ ನನ್ನ ಮಗಳನ್ನ ಅಪಾರ್ಥ ಮಾಡ್ಕೊಳ್ಳಲ್ಲ, ಅನ್ಮಾನ್ಸೋದು ಇಲ್ಲ. ಸರಿನಮ್ಮ? ಈ ಸೀರೆ ಏನೇ? ಈಶ್ವರಿ ದೇವಿಯವರೇ ಕೊಡಿಸಿದಾರಮ್ಮ. ನನ್ನ ಮಗಳನ್ನ ನಿಮ್ಮ ಸ್ವಂತ ಮಗಳ ಥರ ನೋಡ್ಕೊಳ್ತಾ ಇರೋದಕ್ಕೆ ತುಂಬಾ ಸಂತೋಷ ಆಗ್ತಿದ್ಯಮ್ಮ. ನನ್ನ ಮಗಳ ಮೇಲೆ ಅನುಮಾನ, ಭಯದಿಂದ ಇಲ್ಲಿವರೆಗೂ ಬಂದೆ. ಇವಾಗ ಅದನ್ನು ಮೀರಿದ ನಂಬಿಕೆ, ಧೈರ್ಯದಿಂದ ಹೋಗ್ತಾ ಇದ್ದೀನಿ. ನನ್ನ ಕ್ಷಮಿಸ್ಬಿಡಿಮ್ಮ, ಅಪಾರ್ಥ ಮಾಡ್ಕೊಂಡು ಬಂದಿದ್ದಕ್ಕೆ. ಅಮ್ಮ ಭಾಷಿಣಿ, ಇನ್ನು ನಾನು ಹೊರಡ್ತೀನಿ. ಅಯ್ಯೋ ಪಾಪ ಮೇಡಮ್, ನಮ್ಮಮ್ಮ ನನ್ನ ತುಂಬಾ ನಂಬ್ತಿದ್ದಾರೆ. ಸತ್ಯ ಹೊರಗೆ ಬಂದ್ರೆ ನನ್ನ ಪರಿಸ್ಥಿತಿ ಎಷ್ಟು ಘೋರವಾಗಿರುತ್ತೆ ಅಂತ ನೋಡಿದ್ರಿ ಅಲ್ವಾ? ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಮ್ಮಮ್ಮ ಬರ್ತಾರೆ ಅಂತ
ನೀವೇನಾದ್ರೂ ಸಮಯಕ್ಕೆ ಸರಿಯಾಗಿ ಬರ್ದೇ ಇದ್ದಿದ್ರೆ ನಮ್ಮ ಅಮ್ಮನ ಹತ್ರ ನಾನು ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡ್ಬಿಡ್ತಿದ್ದೆ. ನಾನು ಹೇಳಿದ್ನಲ್ಲಮ್ಮ, ಮನೆಯಿಂದ ನಾನು ಹೊರಡೋವಾಗ್ಲೇನೆ ನಾನಿರುವಾಗ ನಿನಗೆ ಯಾವ ಪ್ರಾಬ್ಲಮ್ಗಳು ಬರೋದಿಲ್ಲ ಅಂತ ನಾನು ಹೇಳಿದ್ದೆ ತಾನೆ. ಹಾ ಸರಿಮ್ಮ, ನಾನು ಹೊರಡ್ತೀನಿ. ರಾಹುಲ್ ಏನಾದ್ರೂ ಬಂದ್ಬಿಟ್ರೆ ನಾವಿಬ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಡ್ತೀವಿ. ಬಾಮ್ಮ. ಹೌದು ಏನ್ಮ, ನಾನು ಕೇಳೋದನ್ನ ಮರ್ತ್ಬಿಟ್ಟೆ. ರಾಹುಲ್ ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗಿ ಯಾವ ಇಕ್ಕಟ್ಟಿಗೂ ನಿನ್ನನ್ನು ಸಿಕ್ಕಾಕಿಸ್ಲಿಲ್ಲ ತಾನೆ? ಇಲ್ಲ ಮೇಡಮ್, ಇಲ್ಲ. ಥ್ಯಾಂಕ್ ಗಾಡ್. ಸರಿ ನಾನು ಹೊರಡ್ತೀನಿ. ಟೇಕ್ ಕೇರ್, ಜಾಗ್ರತೆ. ಈ ರೆಸಾರ್ಟ್ ಅಲ್ಲಿ ಫಸ್ಟ್ ನೈಟ್ ಅರೇಂಜ್ಮೆಂಟ್ಸ್ ಏನಾದರೂ ಇದೆಯಾ? ಎಸ್ ಸರ್, ನಮ್ಮ ರೆಸಾರ್ಟ್ಸ್ ಲವ್ ಕಪಲ್ಸ್ಗೆ ಫೇವರೇಟ್ ಸರ್. ಅಂತ ಅರೇಂಜ್ಮೆಂಟ್ಸ್ ಅಲ್ಲಿ ನಮ್ಮನ್ನು ಬೀಟ್ ಮಾಡೋರೇ ಇಲ್ಲ, ನಂಬಿ ಸರ್. ಗುಡ್. ನನಗೆ ಬೇಕಾಗಿರೋದು ಅದೇ. ಯಾವತ್ತಿಗೆ ಬೇಕು ಸರ್? ಇವತ್ತು ನೈಟ್ಗೆ. ಓಕೆ ಸರ್. ಪೂರ್ತಿ ರೂಮ್ನ ಫ್ಲವರ್ಸ್ ಇಂದ ಡೆಕೋರೇಟ್ ಮಾಡಿ ಕೊಡ್ತೀವಿ ಸರ್. ಓಕೆ, ಎಲ್ಲ ಪರ್ಫೆಕ್ಟ್ ಆಗಿರಬೇಕು. ದುಡ್ಡಿನ ಬಗ್ಗೆ ನೀವು ಯೋಚನೆ ಮಾಡಲೇಬೇಡಿ. ಎಷ್ಟಾದರೂ ನಾನು ಪೇ ಮಾಡ್ತೀನಿ. ನನಗೆ ದಿ ಬೆಸ್ಟ್ ಬೇಕಷ್ಟೇ. ಶೋರ್ ಸರ್, ಆಗಲಿ ಸರ್. ಇವತ್ತು ರಾತ್ರಿ ಅಂತೂ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಇಲ್ಲದೆ ಕ್ಲಾರಿಟಿ ಸಿಗೋದಕ್ಕೆ ಅಂತಾನೆ, ನೀನು ನನ್ನ ಸರಸು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅಂತಾನೆ ನಮ್ಮ ಫಸ್ಟ್ ನೈಟ್ಗೆ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀನಿ. ಇದು ನಿನಗೆ ಕೊನೆ ಪರೀಕ್ಷೆ ಅಲ್ಲ, ಅಗ್ನಿ ಪರೀಕ್ಷೆ. ಇದ್ದು ನನ್ನನ್ನು ಗೆಲ್ಲಿಸ್ತೀಯೋ ಅಥವಾ ಓಡ್ ಹೋಗಿ ನನಗೆ ನೋವು ಕೊಡ್ತೀಯೋ ಇವತ್ತು ಗೊತ್ತಾಗಿ ಹೋಗುತ್ತೆ. ಸಾವಿತ್ರಮ್ಮ ಇನ್ನೂ ಇಲ್ಲಿ ಬಂದಿಲ್ಲ ಅಂದ್ರೆ ಭಾಷಿಣಿಗಿನ್ನೂ ಕ್ಲಾಸ್ ಮುಗ್ದೇ ಇಲ್ಲ ಅಂತಾಯ್ತು. ಸಾವಿತ್ರಮ್ಮನ್ ಕೋಟ ಮುಗ್ದೋಗಿರುತ್ತೆ. ನಿಜ ಗೊತ್ತಾದ್ಮೇಲೆ ರಾಹುಲ್ ಕೋಪ ಮಾಡ್ಕೊಂಡಿರ್ತಾನೆ ಅನ್ಸುತ್ತೆ. ಪಾಪ ಆಂಟಿ, ಇಷ್ಟು ದಿನ ರಾಹುಲ್ಗೋಸ್ಕರ ಎಷ್ಟು ಯೋಚನೆ ಮಾಡಿದ್ರೋ, ಇವಾಗ ಏನ್ ನಿರ್ಧಾರ ತಗೋತಾರೋ ಏನೋ. ಸುಮ್ಮನೆ ಇರೋದು ಬಿಟ್ಟು ನಿರ್ಧಾರ ತಗೊಳ್ಳೋ ಅವಕಾಶ ಹೋಯ್ತು ಪ್ರೀತಿ ನಿಮ್ಮ ಆಂಟಿಗೆ. ಇದೇನು, ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ ಅನ್ಕೊಂಡ್ರೆ ಅವ್ರೊಬ್ರೇ ಬರ್ತಿದ್ದಾರೆ. ಸರಿ, ನಾನು ತಿಳ್ಕೊಂತೀನಿ. ನೀನು ಹೋಗ್ ಪ್ರೀತಿ. ಹಾ. ಏನ್ ಸಾವಿತ್ರಮ್ಮ, ಒಬ್ಳೆ ಬರ್ತಿದ್ಯಾ? ಕಣ್ಣಾರೆ ನಿನ್ ಮಗಳ್ ನೋಡ್ದ್ಯಾ? ಈಗ್ಲಾದ್ರೂ ನನ್ನ ಮಾತು ನಂಬ್ತೀಯಾ? ನೋಡ್ದೆ, ಆದ್ರೂ ನಿನ್ನ ಮಾತನ್ನ ನಂಬಲ್ಲ. ಅದ್ಯಾಕೆ? ಅಲ್ಲಿ ರಾಹುಲ್ ಇರ್ಲಿಲ್ವಾ? ಇಲ್ಲ, ಈಶ್ವರಿ ದೇವಿ ಅವರಿದ್ದಾರೆ. ಈಶ್ವರಿ ದೇವಿನ? ಆಕೆ ಯಾರು? ನಮ್ ಕುಟುಂಬನ ಉಳಿಸಿದ ದೇವತೆ. ನಿನ್ನ ಮಾತನ್ನ ನಂಬಿ ಬೆಂಕಿ ಆಗಿರೋ ನನ್ನ ಮಗಳನ್ನ ಅನುಮಾನಿಸ್ದೆ. ಸುಳ್ಳು ಕೂಡ ಹೇಳಕ್ ಗೊತ್ತಿಲ್ದೇ ಇರೋ ನನ್ನ ಮಗಳನ್ನ ಅಪಾರ್ಥ ಮಾಡ್ಕೊಂಡೆ. ಇಲ್ಲಮ್ಮ, ಎಲ್ಲೋ ಏನೋ ಎಡವಟ್ಟಾಗಿದೆ. ನಿನ್ನ ಮಗಳು ರಾಹುಲ್ ಜೊತೆನೆ ಇಲ್ಲಿಗೆ ಬಂದಿದ್ದು. ಈ ಸಲ ನಾನು ಬರ್ತೀನಿ, ನಡಿ ಹೋಗೋಣ. ನಾನ್ ಬರಲ್ಲ, ನಿನ್ನ ಮಾತನ್ನ ನಂಬಲ್ಲ. ಒಂದು ಹೆಣ್ಣಿನ ತಂದೆ ಅಂತ ತಾನೇ ಹೇಳ್ದೆ. ಇಂಥ ಪಾಪದ ಕೆಲಸ, ಜೀವನ ನಾಶ ಮಾಡುವಂತ ಆಪಾದನೆ ಯಾಕಯ್ಯ ನಿನ್ಗೆ? ಆರೋಪ ಅಲ್ಲಮ್ಮ, ನಾನು ಹೇಳಿದ ನಿಜಾನೇ. ಅಲ್ಲಿ ನೋಡು, ಮತ್ತೆ ಹಾಗೆ ಮಾತಾಡ್ತಿದ್ಯಲ್ಲ. ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ನಿನ್ಗೆ? ಆ ಈಶ್ವರಿ ದೇವಿಯವರು ನನ್ನ ಮಗಳ ಬಗ್ಗೆ ಸರಿಯಾಗಿ ಹೇಳಿ ನನಗಿದ್ದ ಅನುಮಾನ ಎಲ್ಲ ಸರಿ ಮಾಡಿದ್ರು. ಇಲ್ಲ ಅಂದಿದ್ರೆ ನಿನ್ನ ಮಾತನ್ನೇ ನಿಜ ಅನ್ಕೋತಿದ್ದೆ. ಇನ್ನೊಂದು ಸಲ ನನ್ನ ಮಗಳ ಬಗ್ಗೆ ನಮ್ಮ ಹತ್ರ ಆಗ್ಲಿ, ಇನ್ನೆಲ್ಲಾದ್ರೂ ತಪ್ಪಾಗಿ ಮಾತಾಡಿದ್ದಾಗ್ಲಿ, ನಮ್ ತಂಟೆಗೆ ಬರೋದಾಗ್ಲಿ ಮಾಡಿದ್ರೆ ಈ ಸಾವಿತ್ರಿ ಬಗ್ಗೆ ನಿನಗೆ ಗೊತ್ತಿಲ್ಲ, ಸಾಯಿಸ್ಬಿಡ್ತೇನೆ. ರಾಹುಲ್ ರೂಮಲ್ಲಿ ಯಾಕಿಲ್ಲ? ಇಬ್ರು ಜೊತೆಯಲ್ಲೇ ಹೋಗಿದ್ ನಾನ್ ನೋಡಿದ್ನಲ್ಲ. ಮಧ್ಯದಲ್ಲಿ ಈಶ್ವರಿ ದೇವಿ ಯಾರು? ಇನ್ಯಾರು?
ನಮ್ ವಾಗ್ದೇವಿ ಆಂಟಿನೇ ಆಗಿರ್ತಾರೆ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ನೋಡ್ಕೋತೀನಿ ಅಂತ ಮಾತ್ ಕೊಟ್ಟಿದ್ರಲ್ವಾ, ಉಳಿಸ್ಕೋತಿದ್ದಾರೆ. ಅಂದ್ರೆ ಆಕೆ ಬರೋದು ರಾಹುಲ್ಗೆ ಇಷ್ಟ ಇಲ್ಲದೆ ಇದ್ರು ಭಾಷಿಣಿ ಜೊತೆ ಬಂದಿದ್ದಾಳೆ ಅಂತ ಆಯ್ತು. ಛೆ, ಇರೋ ಒಂದ್ ದಾರಿನೂ ಮುಚ್ಚೋಯ್ತು. ಈಗೇನ್ ಮಾಡೋದು? ಏನ್ ಮಾಡಿದ್ರು ಎಷ್ಟು ಮಾಡಿದ್ರು ವೇಸ್ಟ್ ಅಂತ ಪ್ರೂವ್ ಆಯ್ತಲ್ಲ. ಇನ್ ನಿಮ್ಮ ಅವಶ್ಯಕತೆ ಏನಿದೆ? ಜಗದೀಶ, ನಿಮ್ಮಿಂದ ಏನಾದ್ರೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡ್ರೆ ಇವಾಗ ಯೂಸ್ಲೆಸ್ ಅಂತ ಗೊತ್ತಾಗೋಯ್ತು. ಇವಾಗ ನಾನೇ ಲೀಡ್ ತಗೋಬೇಕು. ಗೇಮ್ ಪ್ಲಾನ್. ಯಾರು ಮಾತಾಡ್ತಿರೋದು? ಭಾಷಿಣಿನ? ಸರಸುನ? ನೀವ್ಯಾರು? ನಿನ್ ಬಗ್ಗೆ, ನಿನ್ ನಾಟಕದ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿರೋ ಏಕೈಕ ವ್ಯಕ್ತಿ. ಅಷ್ಟಕ್ಕೂ ನೀನು ವಾಗ್ದೇವಿ ಸೊಸೆ ಸರ್ಸುನ, ಇಲ್ಲಂದ್ರೆ ಸಾವಿತ್ರಮ್ಮನ್ ಮಗಳು ಭಾಷಿಣಿನ? ನಾನ್ ಸರ್ಸುನೆ. ಇವಾಗೇನು? ನೀನ್ ಸರ್ಸು ಆದ್ರೆ ಅವತ್ತು ಆಕ್ಸಿಡೆಂಟ್ ಅಲ್ಲಿ ಸತ್ ಹೋಗಿದ್ದು ಭಾಷಿಣಿನ? ಅಷ್ಟಕ್ಕೂ ಯಾರ್ ನೀನು? ಫೋನ್ ಮಾಡಿ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಲ್ಲ. ನನಗಲ್ಲ ಸರ್ಸು, ನಾನ್ ಹೇಳೋ ಅಂತ ಗುಡ್ ನ್ಯೂಸ್ ಕೇಳಿದ್ರೆ ನಿನಗೆ ಹಿಡಿಯುತ್ತೆ ಹುಚ್ಚು. ಏನದು? ನಿಮ್ಮಪ್ಪ ಜಗದೀಶ್ ದೊಡ್ಡ ಅಪಾಯದಲ್ಲಿದ್ದಾನೆ. ಹೆತ್ತ ಮಗಳಾಗಿ ಕಾಪಾಡ್ಕೋತೀಯೋ, ನಾಟಕ ಮಾಡಕ್ ಬಂದಿರೋ ಭಾಷಿಣಿಯಾಗಿ ಮರ್ತು ಹೋಗ್ತೀಯೋ ನಿನ್ನಿಷ್ಟ. ನೀನ್ ಹೇಳೋ ಸತ್ಯದ ಮೇಲೆ ನಿಮ್ಮ ಅಪ್ಪನ ಪ್ರಾಣ ನಿನ್ ಕೈಯಲ್ಲಿದೆ. ಅದಾದ್ಮೇಲೆ ನಿನ್ನಿಷ್ಟ. ಹಲೋ ಹಲೋ ಹಲೋ, ನೀನ್ ಯಾರು ಅಂತ ಜಗದೀಶ ತಿಳ್ಕೊಳಕ್ಕಾಗ್ಲಿಲ್ಲ. ಅವನ್ ಪ್ರಾಣನ್ ಪಣಕ್ಕಿಟ್ಟು ನಾನ್ ತಿಳ್ಕೋತೀನಿ. ಲೆಟ್ಸ್ ಸೀ, ಭಾಷಿಣಿ ಗೆಲ್ತಾಳೋ ಸರಸು ಆಚೆ ಬರ್ತಾಳೋ ನೋಡೇ ಬಿಡೋಣ. ಏಯ್, ಕಿವಿ ಕೆಲಸ ಮಾಡ್ತಿಲ್ವಾ? ಸಾಯ್ಬೇಕು ಅಂತ ಆಸೆ ಇದೆಯಾ? ಏನೋ ಯೋಚನೆಯಲ್ಲಿ ನೋಡ್ಲಿಲ್ಲಪ್ಪ. ಗಾಡಿ ಗಡ್ಡ ಬಂದು ಸಾರಿ ಹೇಳ್ದೇನೆ ಉತ್ತರ ಹೇಳ್ತಿದ್ಯಲ್ಲೋ. ಏಯ್, ಕುಡ್ದಿದ್ದೀರಾ? ಬೇಕು ಅಂತ ಗಲಾಟೆ ಮಾಡ್ತಿದ್ದೀರಾ? ನಿನ್ನ ಹತ್ರ ಜಗಳ ಮಾಡಕ್ ಕಾರಣ ಬೇಕೇನೋ? ಏಯ್! ಜಗದೀಶ್ ಅವರೇ, ಜಗದೀಶ್ ಅವರೇ, ಜಗದೀಶ್ ಅವರೇ, ಜಗದೀಶ್ ಅವರೇ, ಜಗದೀಶ್ ಅವರೇ, ಏನಾಯ್ತು ನಿಮ್ಗೆ?
ಜಗದೀಶ್ ಅವರೇ, ಜಗದೀಶ್ ಅವರೇ, ಅಯ್ಯೋ ಅಯ್ಯೋ